सहनावतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ॐ श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं नमामि भगवत्पादशङ्करं लोकशङ्करं वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम् सदाशिवसमारम्भाम् शङ्कराचार्यमध्यमाम् अस्मदाचार्यपर्यन्ताम् वन्दे गुरुपरम्परा। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः हार्दान् प्रणामान् समर्पयामि। ब्रह्मसूत्र शांकर भाष्ये द्वितीयाध्याये चतुर्थे पादे एकेनैव सूत्रेण उपरिबद्धे अस्मिन् चतुर्थे प्राणशैष्ठ्याधिकरणे तदुपरिबद्धम् एकमात्रं सूत्रं द्विवारं पठित्वा सूत्रार्थं तद् अवशिष्टभाष्यभागं च यथाचार्यानुग्रहं विचारयामः। इदं सूत्रं पादादितः अष्टमं सूत्रम्। सर्वाग्रे शंकर भगवत पूज्यपादानां सुप्रभात श्लोकमेकं पठित्वा तेषां पादारविन्दयोः शिरसा प्रणिपत्य अनुग्रहं च प्राप्य प्रकृतम् अष्टमं सूत्रं तद्भाष्यभागं च यथाचार्यानुग्रहं विचारयामः। ओम चारुस्वरेण नियमेन च पंचमेन पूजन्ति दिक्षु यदिहाद्यभृशंसिकाश्च मन्ये त्वदीययशसः किल गानमेतत् हे संयमीन्द्र गुरुशङ्कर सुप्रभातम्। ॐ चारुस्वरेण नियमेन च पंचमेन पूजन्ति दिक्षु यदिहाद्यभृशंसिकाश्च मन्ये त्वदीययशसः किल गानमेतत् हे संयमीन्द्र गुरुशङ्कर सुप्रभातम्। अथ श्रीमच्छङ्कर भगवतः कृतौ शारीरकमीमांसा भाष्ये द्वितीये अविरोधाध्याये चतुर्थे पादे चतुर्थम् एकसूत्रात्मकं प्राणशैष्ठ्याधिकरणम्। ॐ श्रेष्ठश्च ॐ श्रेष्ठश्च ಪ್ರಾಣಶ್ರೇಷ್ಠಾಧಿಕರಣ. ಹಿಂದೆ 11 ಪ್ರಾಣಗಳನ್ನು ಹೇಳಿದ್ದಾಯಿತು. ಅವುಗಳ ಸ್ವರೂಪವನ್ನು ಹೇಳಿ ಅವುಗಳು ಕೂಡ ಕಾರ್ಯವೇ ಎಂಬುದಾಗಿ ಹೇಳಿದ್ದಾಯಿತು. ಯಾತಕ್ಕೆ ಕೆಲವು ಕಡೆ ಉಪನಿಷತ್ತುಗಳಲ್ಲಿ ಅವಕ್ಕೆ ಉತ್ಪತ್ತಿಯನ್ನು ಹೇಳಿದೆ, ಕೆಲವಕ್ಕೆ ಉತ್ಪತ್ತಿಯನ್ನು ಹೇಳಿಲ್ಲ. ಹೀಗಾಗಿ ನಾವು ಏನೆಂಬುದಾಗಿ ನಿಶ್ಚಯ ಮಾಡಿಕೊಳ್ಳಬೇಕು ಎಂಬ ಜಿಜ್ಞಾಸೆಯು ಉಂಟಾದಾಗ ಪ್ರಾಣಗಳು ಎಲ್ಲವೂ ಕೂಡ ಕಾರ್ಯವೇ ಆಗಿದೆ. ಅದಕ್ಕೂ ಕೂಡ ಉತ್ಪತ್ತಿ ಎಂಬತಕ್ಕಂಥದ್ದು ಉಂಟು. ಕಾರಣ ಯಾರು? ಪರಮೇಶ್ವರ ಬ್ರಹ್ಮ ಎಂಬುದಾಗಿ ಸಿದ್ಧ ಮಾಡಿದ್ದಾಯಿತು. ಈಗ ಆಯಿತು,
ಪ್ರಾಣಿಗಳನ್ನ ನಾವು ವಿಚಾರ ಮಾಡಿದ್ದಾಯಿತು, ಅದರ ಸ್ವರೂಪ ತಿಳಿದುಕೊಂಡಿದ್ದಾಯಿತು. ಆದರೆ ಮುಖ್ಯ ಪ್ರಾಣ ಇದ್ದಾನಲ್ಲ, ಅವನ್ಯಾರು? ಅವನು ಈ ಒಂದು ಕಾರ್ಯ ಅಂತ ಹೇಳ್ತಾರಲ್ಲ, ಆ ಗುಂಪಿಗೆ ಸೇರ್ಬೇಕೆ ಅವನನ್ನು, ಮತ್ತೆ ಅಲ್ಲವೇ ಅಂತಕ್ಕಂಥದ್ದು ಪ್ರಶ್ನೆ. ಇಲ್ಲ, ಕಾರ್ಯಗಳು ಗುಂಪಿಗೆ ಸೇರತಕ್ಕಂಥದ್ದಲ್ಲ ಅಂತ ಹೇಳಿ ಈ ಒಂದು ಉಪನಿಷದ್ ವಾಕ್ಯವೂ ಇದೆ. ಮತ್ತೆ ಉಪನಿಷದ್ ವಾಕ್ಯಕ್ಕಿಂತ ಹೆಚ್ಚಾಗಿ ಸಂಹಿತಾ ವಾಕ್ಯವೂ ಇದೆ, ಸಂಹಿತಾ ಮಂತ್ರವೂ ಇದೆ. ಹಿಂದೆ ಈ ಈ ಪ್ರಾಣಾಧಿಕರಣದಲ್ಲಿ ಈ ಪ್ರಾಣಗಳನ್ನೆಲ್ಲ ಅದರ ಸ್ವರೂಪವನ್ನು ಗೊತ್ತು ಮಾಡುವಾಗ ಬಹುಮಟ್ಟಿಗೆ ಯಾವ ಪ್ರಮಾಣವನ್ನು ಹೇಳಿತ್ತು? ಉಪನಿಷತ್ ಪ್ರಮಾಣವನ್ನು ಹೇಳಿತ್ತು. ಇಲ್ಲಿ ಹೇಳ್ತಾ ಇದ್ದಾನೆ ಪೂರ್ವಪಕ್ಷಿ, ನೋಡಿ ಸ್ವಾಮಿ, ವೇದಗಳು ಎಲ್ಲ ಒಂದೇ, ಹೌದು ತಾನೆ? ವೇದಗಳು 4 ಭಾಗವಾಗಿ ವಿಂಗಡವಾಗಿವೆ. ಈ 4 ಭಾಗಗಳಲ್ಲಿ ಯಾವುದಕ್ಕೆ ನಾವು ಪ್ರಾಧಾನ್ಯವನ್ನು ಕೊಡಬೇಕು ಅದನ್ನು ತೀರ್ಮಾನ ಮಾಡಿ. ಏನು? ಸಂಹಿತ, ಬ್ರಾಹ್ಮಣ, ಆರಣ್ಯಕ, ಉಪನಿಷತ್ತು ಅಂತಕ್ಕಂಥದ್ದು ಇದೆ. ವೇದಾಂತ ಅಂತಕ್ಕಂಥದ್ದು ಕೊನೆಯ ಭಾಗ ಉಪನಿಷತ್ತು ಇದೆ. ಅದರಲ್ಲಿ ನಾವು ಯಾವ ವಾಕ್ಯಗಳಿಗೆ ಪ್ರಾಧಾನ್ಯವನ್ನ ಕೊಡಬೇಕು ಅಂತಕ್ಕಂಥದ್ದು ಪ್ರಶ್ನೆ. ಆವಾಗ ಏನಾಗುತ್ತೆ? ಸಹಜವಾಗಿ ನೋಡಿ, ಏನು ಸಂಹಿತಾ ಭಾಗದಲ್ಲಿ ಯಾವುದನ್ನ ಹೇಳಿದ್ದಾರೆಯೋ ಅದನ್ನ ಬ್ರಾಹ್ಮಣ ಭಾಗದಲ್ಲಿ ವಿವರಿಸಿ ಹೇಳಿದ್ದಾರೆ. ಏನು? ಆ ಮಂತ್ರ ಯಾತಕ್ಕೆ ಬಂದಿದೆ, ಮುಖ್ಯವಾಗಿ ಏನಾಗಿದೆ, ಅದರ ವಿನಿಯೋಗ ಯಾತ್ರಲ್ಲಿ, ಈ ಒಂದು ಕರ್ಮದಲ್ಲಿ ಹೇಗೆ ವಿನಿಯೋಗ ಆಗಬೇಕು ಅಂತಕ್ಕಂಥದ್ದನ್ನೆಲ್ಲ ಹೇಳಿದ್ದಾರೆ. ಇಲ್ಲಿ ಯಾವುದಕ್ಕೆ ಅನುಸಾರವಾಗಿ, ಆ ಸಂಹಿತಾ ವಾಕ್ಯಕ್ಕೆ ಅನುಸಾರವಾಗಿ ಅದನ್ನು ಬಿಟ್ಟುಕೊಡದೆ, ಅರ್ಥವನ್ನು ಬಿಟ್ಟುಕೊಡದೆ ಅದನ್ನು ವಿವರಿಸಿ ಹೇಳಿದ್ದಾರೆ. ಮತ್ತೆ ಆರಣ್ಯಕ ಉಪನಿಷತ್ತುಗಳಲ್ಲಿಯೂ ಕೂಡ ಏನ್ ಹೇಳಿದ್ದಾರೆ, ಅದೇ ಸಂಹಿತಾ ಭಾಗಕ್ಕೆ ಏನಂತ ಹೇಳಿದ್ದಾರೆ? ಈ ಒಂದು ನಿವೃತ್ತಿ ಪರವಾದ ಅರ್ಥವನ್ನ ಮಾಡಿ, ನಿವೃತ್ತಿ ಪರವಾದ ಈ ಯೋಗವನ್ನು ಹೇಳಿ ಅದಕ್ಕೆ ಅರ್ಥವನ್ನು ಮಾಡಿ ಬರೆದಿದ್ದಾರೆ. ಹಾಗಾಗಿ ಏನಾಗಿದೆ, ಉಪನಿಷದ್ ವಾಕ್ಯ ಅಂತ ನಾವು ಏನನ್ನ ನೋಡ್ತೇವೆ ಅದು ಸಂಹಿತಾ ವಾಕ್ಯವನ್ನ ಅನುಸರಿಸಿ ಇರಬೇಕೇ ಹೊರತು, ಅನುಗುಣವಾಗಿ ಇರಬೇಕೇ ಹೊರತು ಅದಕ್ಕೆ ವಿರುದ್ಧವಾಗಿ ಇರಬಾರದು. ಆವಾಗ ಯಾತಕ್ಕೆ ಪ್ರಾಧಾನ್ಯ ಬಂತು? ಸಂಹಿತಾ ವಾಕ್ಯಕ್ಕೆ ಪ್ರಾಧಾನ್ಯ, ಹೌದಾನೆ? ಇದು ನಿಯಮ ಅನ್ನುವಂತೆ ಲೋಕಾರೂಢಿ ಇದು. ಹೀಗಾಗಿ ಸ್ವಾಮಿ, ನೀವೇನೋ ಹೇಳಿದ್ರಿ ಉಪನಿಷತ್ ಪ್ರಮಾಣವನ್ನು ಕೊಟ್ಟು, ಆದರೆ ನೋಡಿ, ಋಗ್ವೇದ ಸಂಹಿತೆ ಅತ್ಯಂತ ಪ್ರಾಚೀನವಾದ ಗ್ರಂಥ, ಹೌದಾನೆ? ಅದರಲ್ಲಿ ಈ ಒಂದು ಮುಖ್ಯ ಪ್ರಾಣನನ್ನು ಕುರಿತು ಏನ್ ಹೇಳಿದ್ದಾರೆ ಅದನ್ನ ನೋಡಿ ಅಂತ ಹೇಳಿ, ಮುಖ್ಯ ಪ್ರಾಣನಿಗೆ ಅಲ್ಲಿ ಏನ್ ಹೇಳಿದ್ದಾರೆ, ಅವನ ಸ್ವರೂಪ, ಅವನ ಸ್ಥಿತಿಯನ್ನ ಹೇಳಿ, ಇವನು ಸೃಷ್ಟಿಗಿಂತ ಮುಂಚೆಯೂ ಕೂಡ ಇವನು ಇದ್ದ ಅಂತ ಹೇಳ್ತಾರೆ. ಅಂದ್ರೆ ಏನಾಯ್ತು? ಕಾರ್ಯಕ್ಕಿಂತ ಮುಂಚೆಯೂ ಕೂಡ ಇವನ ಉಪಸ್ಥಿತಿಗಳ ಸ್ಥಿತಿಯನ್ನ, ಅಸ್ತಿತ್ವವನ್ನ ಒಪ್ಪಿಕೊಂಡು ಹೇಳಿದ್ದಾರೆ. ಎಲ್ಲಿ? ಸಂಹಿತಾ ಭಾಗದಲ್ಲಿ. ಯಾವ ಭಾಗದಲ್ಲಿ ಹೇಳಿಬಿಟ್ಟ ಅದನ್ನ ಮಂತ್ರನ. ಋಗ್ವೇದ ಸಂಹಿತೆಯಲ್ಲಿ ಆ ನಾಸದಾಸಿಯ ಸೂಕ್ತದಲ್ಲಿ ಬಂದಿರತಕ್ಕಂಥ ಇದು ಯಾವುದಿದು? ಈ 2ನೆಯ ಮಂತ್ರ. ಅಲ್ಲಿ ಈ ನಾಸದಾಸಿಯ ಸೂಕ್ತ ಅಂತಕ್ಕಂಥದ್ದು ಏನು? ಇವಾಗ ನೋಡಯ್ಯ, ಸಿದ್ಧಾಂತಗಳು ಹೀಗೆ ಹೇಳ್ಬೋದು, ನೋಡಯ್ಯ ಬಂದಿದೆ ಅಲ್ಲಿ. ಆದರೂ ಕೂಡ ಪ್ರಕರಣ ಯಾವುದು? ಪ್ರಕರಣ ಯಾವುದು ಅಂತ ಸೃಷ್ಟವಾದ ಮೇಲೆ, ಕಾರ್ಯ ಪ್ರಪಂಚವಾದ ಮೇಲೆ ಅದರಲ್ಲಿ ಏನ್ ಮಾಡಬೇಕು, ಅದು ಹೇಗೆ ಮಾಡಬೇಕು, ಅದನ್ನು ಹೇಳತಕ್ಕಂಥ ಪ್ರಕರಣಗಳು, ಉಪಾಸನಾ ಪ್ರಕರಣಗಳು ಬೇಕಾದಷ್ಟಿದೆ. ಆ ಪ್ರಕರಣದಲ್ಲಿ ಬಂದಿದೆಯಾ ಅಥವಾ ಬೇರೊಂದು ಪ್ರಕರಣದಲ್ಲಿ ಬಂದಿದೆಯಾ ಅದನ್ನು ನೋಡಬೇಕು. ಒಂದು ವೇಳೆ ಯಾವುದೋ ಬೇರೊಂದು ಪ್ರಕರಣದಲ್ಲಿ ಬಂದಿದ್ದರೆ
ಅದಕ್ಕೆ ಪ್ರಾಧಾನ್ಯವನ್ನು ಕೊಡಬೇಕಾದಿಲ್ಲ ನಾವು. ಯಾವುದರಲ್ಲಿ? ಸೃಷ್ಟಿಗೆ ಪೂರ್ವದಲ್ಲಿ ಏನಿತ್ತು ಅನ್ನುವುದರ ಬಗ್ಗೆ ಪ್ರಾಧಾನ್ಯವನ್ನು ಕೊಡಬೇಕಾದಿಲ್ಲ, ಯಾಕೆಂದ್ರೆ ಪ್ರಕರಣ ಬೇರೆ ಅದು. ಆದರೆ ಇದು ಎಲ್ಲಿ ಬಂದಿದೆ? ಇದು ಈ ಎರಡನೇ ಮಂತ್ರ ನೋಡಿ, ಎಷ್ಟು ವಿಚಾರ ಹೇಗೆ ಮಾಡ್ತಾರೆ. ಇದನ್ನ ಇನ್ನೂ ಸ್ವಲ್ಪ ವಿಚಾರ ಇದೆ, ಅದು ಹೇಳ್ತೇನೆ ಇವತ್ತು. ಇಲ್ಲಿ ಏನು ಅಂತಂದ್ರೆ, ಎಲ್ಲಿ ಬಂದಿದೆ ಇದು? ವೇದಗಳಲ್ಲಿ, ಅದರಲ್ಲೂ ಋಗ್ವೇದದಲ್ಲಿ ಸೃಷ್ಟಿ ಪೂರ್ವ ಸ್ಥಿತಿಯನ್ನು ಹೇಳೋದಕ್ಕೆ ಬಂದಿದೆ ಈ ಪ್ರಕಾರ. ಎಲ್ಲಿ? ಈ ನಾಸದಾಸಿಯ ಸೂಕ್ತಗಳು ಅಂತ ಏನಿದೆ ಅದು ಸೃಷ್ಟಿ ಪೂರ್ವದ ಸ್ಥಿತಿ. ಸೃಷ್ಟಿ ಪೂರ್ವದಲ್ಲಿ ಏನಿತ್ತು, ಏನಿರಲಿಲ್ಲ, ಯಾವುದಿತ್ತು, ಹೇಗೆ ಸೃಷ್ಟಿಯಾಯಿತು, ಯಾವ ಏನಂದ್ರೆ ಪ್ರಧಾನವಾಗಿ ನಾವು ಅದನ್ನೇ ಪ್ರಧಾನವಾಗಿ ತೆಗೆದುಕೊಳ್ಳಬೇಕು. ಯಾವಾಗ? ಸೃಷ್ಟಿ ಪೂರ್ವದಲ್ಲಿ ಏನಿತ್ತು, ಏನಿಲ್ಲ, ಸ್ಥಿತಿ ಗತಿ ನಿರ್ಧಾರ ಮಾಡುವಾಗ ಇದನ್ನ ಪ್ರಮಾಣವನ್ನಾಗಿ ತೆಗೆದುಕೊಳ್ಳಬೇಕು. ಓಹೋ, ಸರಿ ಆಯ್ತು. ಸೃಷ್ಟಿ ಪ್ರಕರಣಕ್ಕೆ ಮುಂಚೆ ಹೇಳಿದ್ದಾರೆ, ಸರಿ ಆಯ್ತು. ಈಗ ಏನ್ ಹೇಳಿದ್ದಾರೆ ಇಲ್ಲಿ ನೋಡಿ, ಆ ನಾಸದಾಸಿಯ ಸೂಕ್ತದಲ್ಲಿ 7 ಮಂತ್ರಗಳಿವೆ ಒಟ್ಟು. ನಾಸದಾಸಿ, ನೋಸದಾಸಿ ಎಲ್ಲ 7 ಪ್ರಕರಣ, 7 ಮಂತ್ರಗಳು ಉದ್ಧತವಾಗಿವೆ. ಅದರಲ್ಲಿ 2ನೇ ಮಂತ್ರವೇ ಇದು. ಮುಂದಿನ ಮಂತ್ರ ಅಲ್ಲ, ಅದರ ಮುಂದಿನ ಮಂತ್ರ ತಮಾಸಿ ತಮಸಾಗೂಢನನ್ನು ಹೇಳಿದ್ದಲ್ಲ ಅದು. ಇವೆಲ್ಲ ಕೂಡ ಸೃಷ್ಟಿಯ ಪೂರ್ವ ಸ್ಥಿತಿಯಲ್ಲಿ ಏನಿತ್ತು ಅಂತಕ್ಕಂಥದ್ದು ವಿಚಾರ. ಹಾಗಾಗಿ ಈ ಒಂದು ಸಂಹಿತಾ ವಾಕ್ಯಕ್ಕೆ ನಾವು ಹೇಗೆ ಅರ್ಥ ಮಾಡ್ತೇವೆ ಅದರ ಮೇಲೆ ಮುಂದಿನದೆಲ್ಲವೂ ಕೂಡ ಆಧಾರಿತವಾಗಿದೆ. ಸರಿ, ಏನ್ ಅರ್ಥನಪ್ಪ ಅಂತಂದ್ರೆ ಅದು ಹೇಳ್ಬಿಟ್ಟ. ಯಾವುದು? ಮಂತ್ರ ಇದೆಯಲ್ಲ ಅದು. ಇದು ಸೂಕ್ತ ಬರ್ತಕ್ಕಂಥದ್ದು. ನ ಮೃತ್ಯುರಾಸೀದಮೃತಂ ನ ತರ್ಹಿ ನ ರಾತ್ರ್ಯ ಅನ್ನ ಆಸೀತ್ ಪ್ರಕೇತಃ ನ ಮೃತ್ಯುರಾಸಿ. ಆಯ್ತು. ನ ಆನೀದವಾತಂ ಸ್ವಧಯಾ ತದೇಕಂ ತಸ್ಮಾದ್ದಾನ್ಯನ್ನ ಪರಃ ಕಿಂಚನಾಥ. ತಸ್ಮಾತ್ ಅನ್ಯತ್ ಪರಂ ಕಿಂಚನ ಆತ ನ ಆತ. ಇದು ಏನು? ಇದರ ಅರ್ಥವನ್ನ ಬರೆದಿದ್ದಾರೆ. ಈಗ ಇದರ ಅರ್ಥ ನೆನ್ನೆ ಸ್ವಲ್ಪ ವಿಚಾರ ಮಾಡಿದ್ದೇವೆ. ಈಗ ಈ ಅರ್ಥವನ್ನು ಇಟ್ಟುಕೊಂಡು ಈ ಮುಂದಿನ ಈ ಒಂದು ಪ್ರಕರಣ ಇದೆಯಲ್ಲ, ಯಾವುದು? ಸೂತ್ರಗಳು. ಈಗ ನಾವು ಅಧ್ಯಯನ ಮಾಡ್ತಾ ಇದ್ದೀವಲ್ಲ, ಸೂತ್ರಗಳಿಗೆ ಭಾಷ್ಯ, ಭಾಷ್ಯಗಳಿಗೆ ವ್ಯಾಖ್ಯಾನ, ಇವೆಲ್ಲವೂ ಕೂಡ ಈ ಒಂದು ಪ್ರಕರಣದಲ್ಲಿ ಯಾವುದು? ಇದು ಪ್ರಾಣಶ್ರೇಷ್ಠಾಧಿಕರಣ. ಸೃಷ್ಟಿಗಿಂತ ಮುಂಚೆ ಇದ್ದದ್ದು. ಕಾರ್ಯ ಅಂದ್ರೇನು? ಸೃಷ್ಟಿ ಆದ್ಮೇಲೆ ಇರತಕ್ಕಂಥದ್ದು. ಕಾರಣ ಅಂದ್ರೇನು? ಸೃಷ್ಟಿಗಿಂತ ಪೂರ್ವ ಇರತಕ್ಕಂಥದ್ದು. ಕಾರ್ಯಕ್ಕಿಂತ ಮುಂಚೆ ಇರತಕ್ಕಂಥ. ಸೃಷ್ಟಿ ಅಂದ್ರೆ ಕಾರ್ಯಕ್ಕಿಂತ ಮುಂಚೆ ಇರತಕ್ಕಂಥದ್ದು. ಹೌದು ತಾನೆ? ಇದನ್ನು ವಿಚಾರ ಮಾಡುವಾಗ ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ, ಇದರಲ್ಲಿ ಏನನ್ನು ಹೇಳಿದ್ದಾರೆ ಅದೇ ರೀತಿ ಅದನ್ನು ಅನುಸರಿಸಿ ಏನು ಹೊರಟಿವೆ? ಉಪನಿಷತ್ತು ಹೊರಟಿವೆ. ಇದನ್ನು ಹೇಳೋದಕ್ಕೋಸ್ಕರನೇ ಎಲ್ಲ ದಶೋಪನಿಷತ್ತುಗಳು ಅಥವಾ 14 ಉಪನಿಷತ್ತುಗಳು ಅಥವಾ 108 ಏನ್ ಬೇಕಾದ್ರೂ ಇರಲಿ, ಅಷ್ಟೂ ಉಪನಿಷತ್ತುಗಳು ಏನಂತ ಹೇಳಿ ಯಾವುದನ್ನು ಹೇಳಿವೆ? ಮುಖ್ಯವಾಗಿ ಈ ಒಂದು ಭಾಗ ಏನು ನಾಸದಾಸ್ಯ ಸೂಕ್ತ ಇದ್ದಾರೆ ಅದನ್ನ ಕುರಿತು ವಿಚಾರ ಮಾಡಿ ತನ್ಮೂಲಕ ಆತ್ಮೈಕತ್ವ, ಬ್ರಹ್ಮಾತ್ಮೈಕತ್ವವನ್ನು ಪ್ರತಿಪಾದನೆ ಮಾಡಿದೆ. ಅಂದ್ರೆ ಏನರ್ಥ? ಸೃಷ್ಟಿಗಿಂತ ಮುಂಚೆ ಏನಿತ್ತು, ಸೃಷ್ಟಿಯ ನಂತರ ಏನಿತ್ತು. ಸೃಷ್ಟಿಗಿಂತ ಮುಂಚೆ ಏನಿತ್ತು ಅಂದ್ರೆ ಕಾರಣ, ಸೃಷ್ಟಿಯ ನಂತರ ಏನಿತ್ತು ಅಂದ್ರೆ ಕಾರ್ಯ. ಈಗೇನ್ ತೀರ್ಮಾನ ಮಾಡಬೇಕು? ಸೃಷ್ಟಿಗಿಂತ ಮುಂಚೆ ಕಾರಣ ತತ್ವ ಇತ್ತಲ್ಲ, ಆ ಕಾರಣ ತತ್ವ 1 2 ಯಾಕೆ? ಬ್ರಹ್ಮಾತ್ಮೈಕತ್ವವಾದ ಯಾವುದಿದು? ಅದ್ವೈತವಾದ. ಏನು? ಒಂದೇ ಇರಬೇಕು ಅಂತ.
ಮತ್ತೆ ಮುಂದಿನದೆಲ್ಲ ಕಾರ್ಯ ಎಷ್ಟು ಬೇಕಾದ್ರೂ ಇರಲಿ, ಆ ಕಾರ್ಯಕಾಳಿಗೆ ಅನನ್ಯತ್ವ, ಅದೆರಡು ಒಂದೇ, ಕಾರ್ಯವೆಲ್ಲ ಅಮೃತ, ಅವೆಲ್ಲ ಸಿದ್ಧ, ಅದು ಬೇರೆ ವಿಚಾರ. ಸಿದ್ಧ ಮಾಡಿದ ಕಾರಣ ಒಂದೇ ಸತ್ಯ, ಅದು ಬೇರೆ ಮುಂದೆ ಮಾಡಿದ್ದಾರೆ. ಇಲ್ಲಿ ಮುಖ್ಯವಾಗಿ ಏನು, ಕಾರಣ ಸ್ಥಿತಿಯಲ್ಲಿ ಏನಿತ್ತು ಅಂತಕ್ಕಂಥ, ಏನಿತ್ತು ಅದಕ್ಕೋಸ್ಕರ ಈ ಭಾಗ ಬಹಳ ಮುಖ್ಯವಾದದ್ದು. ಇಲ್ಲಿ ಪೂರ್ವ ಪಕ್ಷ ಹೇಳ್ತಾ ಇದ್ದಾನೆ, ನೋಡಿ ಕಾರಣ ಸ್ಥಿತಿಯಲ್ಲಿಯೂ ಕೂಡ ಈ ಮುಖ್ಯ ಪ್ರಾಣ ಇದ್ದ. ಓಹೋ, ಏನಪ್ಪ ಪ್ರಮಾಣ? ಏನು ಪ್ರಮಾಣ ಅಂದ್ರೆ ಉಪನಿಷತ್ ಪ್ರಮಾಣ ಬೇಕಿಲ್ಲ ಸ್ವಾಮಿ. ಉಪನಿಷತ್ ಪ್ರಮಾಣ ಏನು? ಸಂಹಿತೆಯನ್ನು ಆಧರಿಸಿ ಹೇಳಿದ ಮಾತಿದು. ಆದ್ರಿಂದ ನಾವು ಮೂಲಾಧಾರವನ್ನೇ ಇಟ್ಕೊಂಡು ಹೇಳೋಣ. ಮೂಲಾಧಾರ ನೋಡಿ ಹೇಳಿ, ಈ ಸೂತ್ರ ಬಾದರಾಯಣನಾಗಲಿ ಅಥವಾ ವ್ಯಾಖ್ಯಾನಕಾರರು ಪದ್ಮಪಾದರೇ ಆಗಿರಲಿ, ವಾಚಸ್ಪತಿ ಮಿಶ್ರೇ ಆಗಿರಲಿ, ಸರ್ವಜ್ಞಾತ ಮಂದಿಗಳು ಯಾರು ಆಗಲಿ, ಸಚ್ಚಿದಾನಂದೇಂದ್ರ ಸರಸ್ವತಿಗಳೇ ಆಗಿರಲಿ, ಅವರೇ ಮತ್ತೆ ಶಂಕರ ಭಗವತ್ಪಾದ ಏನು ರೀತಿ ವ್ಯಾಖ್ಯಾನ ಮಾಡಿದ್ದಾರೆ ಅದರಂತೆ ಅರ್ಥ ಮಾಡಬೇಕು. ಸರಿ, ಮುಖ್ಯವಾದ ವಿಚಾರ ಏನು ಅಂದ್ರೆ, ಶಂಕರ ಭಗವತ್ಪಾದರು ಒಂದು ಮಂತ್ರ ಇದೆಯಲ್ಲ, ಆಧಾರವಾಗಿರ್ತಕ್ಕಂಥ ಮಂತ್ರ, ಇದಕ್ಕೆ ಅನುಸಾರವಾಗಿ ತಮ್ಮ ಸಿದ್ಧಾಂತವನ್ನ ಮಾಡಿದ್ದಾರೋ ಅಥವಾ ಇದಕ್ಕೆ ವ್ಯತಿರಿಕ್ತವಾಗಿ ಮಾಡಿಬಿಟ್ಟಿದ್ದಾರೋ ಅಂತನ್ನುವ ಪ್ರಶ್ನೆ ಬಂದಾಗ, ವ್ಯತಿರಿಕ್ತವಾಗಿ ಮಾಡೋದಕ್ಕೆ ಸಾಧ್ಯವಿಲ್ಲ, ಅನುಗುಣವಾಗಿ ಮಾಡಬೇಕು. ಹೌದು, ಒಪ್ಕೊಂಡ್ರೆ ಅನುಗುಣವಾಗಿ ಮಾಡಿದ ಅಂತನ್ನುವಾಗ ಈ ಮಂತ್ರ ಏನು, ಅದೇ ಶಂಕರ ಭಗವತ್ಪಾದರ ಅಭಿಪ್ರಾಯ ಅಷ್ಟೇ. ಹಾಗಿರುವಾಗ ಪ್ರಕೃತನ ಇಷ್ಟು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಈ ಸ್ವಾಮಿಯವರ ವಿಚಾರದಲ್ಲಿ ಒಂದು ದೊಡ್ಡ ಅಪವಾದ ಇದೆಯಲ್ಲ, ಈ ಮೂಲ ಏನ್ ಹೇಳಿದ್ದಾರೆ ಅದಿಲ್ಲ ಹೇಳಿಲ್ಲ ಅದೆಲ್ಲ ವಾದ ಇದೆ. ಅದ್ರ ವಿಚಾರವಾಗಿ ಸ್ವಲ್ಪ, ಯಾಕಂದ್ರೆ ನಾವು ಅವರ ಶಿಷ್ಯರಾಜರು ತಿಳ್ಕೊಂಡಿರ್ಬೇಕಲ್ಲ. ಇದಕ್ಕೆ ಏನು ಶಂಕರ ಭಗವತ್ಪಾದ ಈ ಒಂದು ಮಂತ್ರಕ್ಕೆ ವ್ಯಾಖ್ಯಾನ ಮಾಡಿ, ಈ ಮಂತ್ರದ ಆಧಾರಿತ ಉಪನಿಷತ್ ವಾಕ್ಯ, ಈ ಮಂತ್ರವನ್ನೇ ಆಧಾರವಾಗಿಟ್ಟುಕೊಂಡು ಉಪನಿಷತ್ ವಾಕ್ಯಗಳ ವ್ಯಾಖ್ಯಾನ ಮಾಡ್ತಾ ಈ ಕಾರಣವನ್ನು ಹೇಳ್ತಾ, ಅಲ್ಲಿ ಈ ಕಾರಣವಿದ್ಯೆ ಕಾರ್ಯವಿದ್ಯೆ ಅಂತ ಹೇಳಿದ್ದಾರಾ, ಮೂಲಾವಿದ್ಯೆ ಸ್ಥೂಲಾವಿದ್ಯೆ ಅಂತ ಹೇಳಿದ್ದಾರಾ, ಯಾರು ಬಂದಿದೆಯಾ ಅದರಲ್ಲಿ ಅಂತಕ್ಕಂಥದ್ದು ಮುಖ್ಯವಾದ ಭಾಗ. ಅದನ್ನು ಇಟ್ಟುಕೊಂಡು ಮುಂದೆಲ್ಲ ವಿಚಾರ ಮಾಡ್ತಾರೆ. ಈಗ ಏನ್ ಹೇಳ್ತಾರೆ ಶಂಕರ ಭಗವತ್ಪಾದರು, ನೋಡಿ ಇದಕ್ಕೆ ಅರ್ಥ ಮಾಡಿದ್ದಾರೆ. ಇದಕ್ಕೆ ಅರ್ಥ ಮಾಡಿದ್ದಾಗ ಇದಕ್ಕೆ ಅರ್ಥ ಮಾಡಿ ಏನ್ ಹೇಳಿದ್ದಾರೆ, ಮೊಟ್ಟ ಮೊದಲೇ ತಮ್ಮ ಸೂತ್ರ ಭಾಷೆ ಇದರ ಆಧಾರದ ಮೇಲೆ, ಯಾವುದು ಈ ಮಂತ್ರದ ಆಧಾರದ ಮೇಲೆ, ನ ಮೃತ್ಯುರಾಸೀತ್ ನ ಅಮೃತಂ ನ ರಾತ್ರ್ಯ ನ ಅನ್ನ ಯಾವುದು ಅಂತ ಹೇಳಿದ್ದಾರಲ್ಲ, ಇದರ ಮೇಲೆ ತಮ್ಮ ಭಾಷ್ಯವನ್ನ ಉಪಕ್ರಮಿಸಿದ್ದಾರೆ. ಯಾವುದು ನಿಷ್ಪದ ಪ್ರತ್ಯೇಗೋಚರೆಯೋ ಅಂತದ್ದು ದೊಡ್ಡ ವಿಚಾರ. ಇರ್ಲಿ, ಅದಷ್ಟು ಅಷ್ಟೆಲ್ಲ ಬೇಡ, ಪ್ರಕೃತ ಎಷ್ಟು ಬೇಕು ಅಷ್ಟು ಮಾತ್ರ ತಗೊಂಡು. ಅಲ್ಲಿ ಏನ್ ಹೇಳಿದ್ದಾರೆ, ವಿಶ್ವದ ಸತ್ಯಗೋಚರೆಯೋ ಅಂತನ್ನುವಾಗ ಅಲ್ಲಿ ಈ ಮಿಥ್ಯಾಜ್ಞಾನ ನಿಮಿತ್ತ ಅಂತ ಹೇಳಿದ್ದಾರೆ. ಅದೇ ತಾನೇ ಇವತ್ತೆಲ್ಲ ಇಟ್ಕೊಂಡು ಮಿಥ್ಯಾಜ್ಞಾನ ನಿಮಿತ್ತ ಅಂತ ಹೇಳಿದ್ದಾರೆ ಕಣ್ರಿ. ಮಿಥ್ಯಾಚ ತದಜ್ಞಾನಂಚ ಅಂತ ಅರ್ಥ ಮಾಡಿಬಿಟ್ಟಿದ್ದಾರೆ ಪದ್ಮಪಾದರು. ಹೇಗೆ ಅರ್ಥ ಮಾಡ್ತಾರೆ ಇವರು? ಮಿಥ್ಯಾಚ ತದಜ್ಞಾನಂಚ, ಅದೇ ಮಿಥ್ಯಾಜ್ಞಾನ ಅಂತನೂ ಒಂದು ಪದ, ಮಿಥ್ಯಾಜ್ಞಾನ ಅಂತಕ್ಕಂಥದ್ದು. ಮಿಥ್ಯಾಚ ತತ್ ಜ್ಞಾನಂಚ ಮಿಥ್ಯಾಜ್ಞಾನ, ಮಿಥ್ಯಾಚ ತತ್ ಅಜ್ಞಾನಂಚ ಇತಿ ಕಥಂ ಭವತಿ ಅಂತ ಎಲ್ಲ ವಾದ ಮಾಡ್ತಾರಲ್ಲ. ನಾವೇನ್ ಹೇಳ್ತೇವೆ, ಅಯ್ಯೋ ಏನೋ ಒಂದು ಕಾರಣ ಹೇಳಿ ನೋಡ್ರಿ, ಈ ಅದ್ವೈತ ಸ್ಥಿತಿ ಅದ್ವೈತ ಹೇಳ್ತಾ ಇರ್ತೀವಿ, ಅಜ್ಞಾನ ಅಜ್ಞಾನ ಅಂತ ಹೇಳ್ಬಿಟ್ರೆ ಆ ಮೂಲ ಒಂದು ಕಾರಣ ಇತ್ತು ಅಂತ ಹೇಳ್ತಾರೆ. ಇದ್ರ ಅದ್ವೈತ ಹೇಗಾಗುತ್ತೆ? ಇಷ್ಟು ಗೊತ್ತಾಗಿಲ್ವೇ ಅವರಿಗೆ, ಪದ್ಮಪಾದರಿಗೆ ಅಂತೆಲ್ಲ ಹೇಳ್ಬಿಡ್ತಾರೆ. ಅಂದ್ರೆ ನಾವು ಪದ್ಮಪಾದರಿಗಿಂತ ಬುದ್ಧಿವಂತರು, ನಮಗೆ ಗೊತ್ತಾಗಿದೆ ಅವ್ರಿಗೆ ಗೊತ್ತಾಗಿದೆ, ಏನೋ ಒಂದು ಭಾವನೆ ಇರಲಿ, ಅದೆಲ್ಲ ಬೇಡ. ಅದ್ರಲ್ಲಿ ಹೇಳಿದ್ರೆ ಏನಾಗುತ್ತೆ, ಅಯ್ಯೋ ಅವು ಯಾರು ಅವರು ಸ್ವಾಮಿ, ಪದ್ಮಪಾದರು ನಾವು ಯಾರು? ನಾವು ಅವ್ರು ಯಾರು? ವೇದಾಂಗಗಳನ್ನು ಅರೆದು ಕುಡಿದಿರತಕ್ಕಂಥವರು ಶಂಕರ ಭಗವತ್ಪಾದರವರ ಶಿಷ್ಯರು. ಹೌದ್ ತಾನೆ?
ಹೇಗೆ ಅರ್ಥ ಮಾಡಬೇಕು ಹೇಗೆ ಅರ್ಥ ಮಾಡಬಾರದು ಅಂತ ಅನ್ನೋದು ಚೆನ್ನಾಗಿ ಗೊತ್ತವ್ರಿಗೆ. ಅರ್ಥ ಮಾಡಬೇಕಾದ್ರೆ ಯಾವುದನ್ನು ಆಧಾರವಾಗಿ ಇಟ್ಕೊಳ್ಬೇಕು, ಯಾವುದನ್ನು ಆಧಾರವಾಗಿ ಇಟ್ಕೊಳ್ಬಾರ್ದು ಅಂತಕ್ಕಂಥದ್ದು ಚೆನ್ನಾಗಿ ಗೊತ್ತವರಿಗೆ. ಹಾಗಾಗಿ ಅವ್ರಿಗೆ ಏನೋ ಗೊತ್ತಿಲ್ಲದೆ ಅರ್ಥ ಮಾಡ್ಬಿಟ್ಟಿದ್ದಾರೆ ಕಣ್ರಿ, ಅಷ್ಟು ಗೊತ್ತಿಲ್ವೇನ್ರಿ ಅನ್ನೋದು ನಮ್ಮ ಮೌಢ್ಯ ಅಷ್ಟೇ, ಇನ್ನೇನಿಲ್ಲ. ಮತ್ತೆ ಅವ್ರ ಅರ್ಥ ಸರಿನಾ ಅಂದ್ರೆ ಮತ್ತೆ ನಮ್ಮ ಸ್ವಾಮಿ ಯಾಕೆ ಇಲ್ಲ ಅದು ತಪ್ಪು ಅಂತ ಹೇಳ್ಬಿಟ್ಟಿದ್ದಾರೆ ಅಂದ್ರೆ ಅವ್ರ ಅರ್ಥ ಮಾಡಿರೋ ಸರಿನಾ ಅಂತ ನಾವು ಹೇಳಬೇಕಾದ್ರೆ ನಾವೇನ್ ಮಾಡ್ಬೇಕು ಗೊತ್ತೇನು? ಈ ಋಗ್ವೇದ ಸಂಹಿತಾ ವಾಕ್ಯ ಅದು ಯಾವ ಸೂಕ್ತದಲ್ಲಿ ಬಂದಿದೆ, ಅದರ ಅರ್ಥ ಏನು, ಅದಕ್ಕೆ ಹೇಗೆ ವ್ಯಾಖ್ಯಾನ ಮಾಡಿದ್ದಾರೆ ಅನ್ನುವುದನ್ನ ಹೇಗೆ ತಿಳ್ಕೊಬೇಕು ನಾವು. ಸುಮ್ಮನೆ ಎಲ್ಲ ಪುಸ್ತಕ ಓದಲ್ಲ, ಪದವಾಕ್ಯ ಪ್ರಮಾಣ ಪೂರ್ವಕವಾಗಿ ತಿಳಿದುಕೊಳ್ಬೇಕು ಆ ಮಂತ್ರಕ್ಕೆ ಅರ್ಥವನ್ನ. ಈಗ ಈ ಋಗ್ವೇದದ ವಾಕ್ಯಗಳಿಗೆ ಇಲ್ಲಿ ಕೆಲವು ವಾಕ್ಯಗಳು ಇದೆಯಲ್ಲ, ಅದನ್ನ ಹೇಳ್ತೇನೆ. ಆ ವಾಕ್ಯ ಇದೆಯಲ್ಲ ಅದಕ್ಕೆ ಅರ್ಥ ಮಾಡ್ಬೇಕಿರಲ್ಲ. ಅರ್ಥ ಮಾಡ್ಬೇಕಾದ್ರೆ ನಾವು ಏನನ್ನು ಇಟ್ಕೋಬೇಕು? ಉದಾಹರಣೆಗೆ ನಮ್ಮ ಮೃತ್ಯು ರಾಶಿ ತಂದಿದೆ, ಆಸೀತ್ ಅಂತಂದ್ಬಿಡಿ ಕ್ರಿಯಾಪದ, ಮೃತ್ಯು ಅಂತ ಇದೆ. ಮೃತ್ಯು ಅನ್ನೋದಕ್ಕೆ ಏನು ಅರ್ಥ ಇಟ್ಕೊಳ್ಬೇಕು? ಮತ್ತೆ ಆನಿ ಬಹಳ ಮುಖ್ಯವಾದ ಪದ, ಆನೀತ್ ಅಂತ ಇದೆ. ಇದನ್ನೇ ಭಗವತ್ಪಾದ ಹೇಳ್ಬೇಕಂತ. ಆನೀತ್ ಅಂತ ಇದೆ, ಮತ್ತೆ ಅವಾತಂ ಅಂತಲೂ ಇದೆ. ಎರಡು ವಾಕ್ಯ ಇದೆ, ಅತ್ಯಂತ ಮುಖ್ಯವಾದ ವಾಕ್ಯ. ಈ ಯಾವ ಮೂಲಾವಿದ್ಯಾ ಅಂತ ಏನ್ ಹೇಳ್ತಾರೋ ಇದಕ್ಕೆ ಆಧಾರಭೂತವಾದ ಎರಡು ವಾಕ್ಯಗಳಿವೆ. ಗೊತ್ತಾಯ್ತೇನು? ಇದೆಲ್ಲ ವಿಚಾರ ಮಾಡಿ ನಾವು ತೂಕ ಮಾಡ್ಬೇಕಿಂತ. ಇವಾಗ ಆ ನೀರು ಇದೆ, ಇದಕ್ಕೆಲ್ಲ ಅರ್ಥ ಮಾಡ್ಬೇಕಾದ್ರೆ ನಮಗೇನು ಪ್ರಮಾಣ? ನೋಡಿ, ನಮಗೆ ಯಾವುದೋ ಒಂದು ಇವಾಗ ನಾವೇನೋ ಒಂದು ಕಾವ್ಯ ಓದ್ತೇವೆ, ಒಂದು ಪದ ಅರ್ಥ ಆಗೋದಿಲ್ಲ, ಏನ್ ಮಾಡ್ತೇವೆ ನಾವು? ಅಮರಕೋಶ ತೆಗೆದು ನೋಡ್ತೇವೆ, ವೈಜಯಂತಿ ಕೋಶ ತೆಗೆದು ನೋಡ್ತೇವೆ, ಮೇದಿನಿ ಕೋಶ ತೆಗೆದು ನೋಡ್ತೇವೆ. ಹಿಂದೆ ಇದ್ರೆ ಶ್ರೀನಿವಾಸ ಗೋಪಾಲಾಚಾರ್ಯ ಅವರು ಅದ್ಭುತವಾಗಿ ಬರೆದಿದ್ದಾರೆ ಡಿಕ್ಷನರಿ ಸಂಸ್ಕೃತ, ಅದನ್ನು ನೋಡ್ತೇವೆ. ಎಲ್ಲ ವಿದ್ವಾಂಸ ಮಾಡ್ತಕ್ಕಂಥ ಅದೇನೆ. ಅದು ಈ ವಾಕ್ಯ ನೋಡ್ಬೇಕಾದ್ರೆ ಇದಕ್ಕೆ ಅರ್ಥ ನೋಡ್ಬೇಕಾದ್ರೆ ಅಯ್ಯಯ್ಯೋ ಇದಕ್ಕೆ ಅರ್ಥ ಯಾವುದರಲ್ಲೂ ಸಿಕ್ಕೋದಿಲ್ಲ, ಎಲ್ಲಿ ಯಾವ ಕೋಶದಲ್ಲೂ ಸಿಕ್ಕೋದಿಲ್ಲ. ಸಿಕ್ಬೋದು, ಮೃತ್ಯು ಅನ್ನೋ ಪದಕ್ಕೆ ಅರ್ಥ ಇರ್ಬೋದು, ಅದರ ಕೋಶದಲ್ಲಿ ಬೇರೆ ಬೇರೆ ಕೋಶ ಇರ್ಬೋದು, ಆ ಅರ್ಥ ಅಲ್ಲ ಇಲ್ಲಿ. ಮತ್ತೇನು? ಮತ್ತೆ ಯಾಕೆ ಕಂಡಿಡ್ಕೋಬೇಕು ನಾವು ಅಂತಂದ್ರೆ ಅದಕ್ಕೆ ಇರ್ತಕ್ಕಂಥದ್ದು ವೇದಾಂಗ ಅಂತಕ್ಕಂಥದ್ದು. ವೇದದ ಒಂದು ವಾಕ್ಯವನ್ನ, ಒಂದು ಶಬ್ದದ ಅರ್ಥವಾಗಿ ತಿಳ್ಕೊಳ್ಬೇಕಾದ್ರೆ ವೇದಾಂಗದ ಸಂಪೂರ್ಣ ಪರಿಚಯ ಇರಬೇಕು. ನಮಗೇನಿದೆ, ನಮಗೆ ಯಾವ ಒಂದು ಅರ್ಹತೆ ಇದೆ ಇದಕ್ಕೆ ಅರ್ಥ ಮಾಡಿ ಹೇಳೋದಕ್ಕೆ? ಏನೂ ಇಲ್ಲ. ಹೌದು ತಾನೆ? ಹಾಗಾಗಿ ಯಾವ ಪ್ರಮಾಣ ಅಂದರೆ ವೇದಗಳ ಒಂದು ವಾಕ್ಯಗಳಿಗೆ, ಶಬ್ದಗಳಿಗೆ ಅರ್ಥವನ್ನು ನಾವು ನೋಡ್ಬೇಕಾದ್ರೆ ಪರಮ ಪ್ರಮಾಣ ಯಾವುದು? ಮೂಲ ಪ್ರಮಾಣ ನಿರುಕ್ತ, ಯಾಸ್ಕರ ನಿರುಕ್ತ. ಈ ನಿರುಕ್ತದಲ್ಲಿ ಇದಕ್ಕೇನು ಅರ್ಥ ಮಾಡಿದ್ದಾರೆ, ಮತ್ತೆ ಈ ಒಂದು ಅದನ್ನು ವಿವರಣೆ ಮಾಡ್ತಕ್ಕಂಥ ಭಾಗನೂ ಅಲ್ಲೇ ಇದೆ. ಮತ್ತೆ ವ್ಯಾಕರಣ, ವ್ಯಾಕರಣ ಪೂರ್ವಕವಾಗಿ ಯಾವುದಿದು ವೇದಗಳದೇ ವ್ಯಾಕರಣ ಅಂತಕ್ಕಂಥದ್ದು ಇವತ್ತಿಗೂ ಇದೆ. ಅದಲ್ಲ, ಇದು ಈ ಷಡಂಗಗಳಲ್ಲಿ ಇದು ಒಂದು. ಹೌದಾನೆ? ಶಿಕ್ಷಾ ಕಲ್ಪೋ ವ್ಯಾಕರಣ ನಿರುಕ್ತಂ ಛಂದೋ ಜ್ಯೋತಿಷವಿತಿ ಅಂತ ಅಂದ್ಬಿಟ್ಟು ವ್ಯಾಕರಣ ಒಂದು. ವ್ಯಾಕರಣಕ್ಕೆ ಅನುಗುಣವಾಗಿರಬೇಕು, ನಿರುಕ್ತದಲ್ಲಿ ಹೇಳಿರಬೇಕು. ಈ ಎಲ್ಲವನ್ನು ಗಣನೆಗೆ ತಂದುಕೊಂಡು ನೋಡಿದಾಗ ನಮಗೆ ಈ ಒಂದು ಮಂತ್ರಕ್ಕೆ ಏನನ್ನು ಅರ್ಥ ಮಾಡಿದ್ದಾರೆ, ಯಾರು? ಈ ಹಿಂದಿನ ಒಂದು ವೇದ ಭಾಷ್ಯಕಾರರು ಇದನ್ನ ಹೇಗೆ ಭಾಷ್ಯ ಮಾಡಿದ್ದಾರೆ ಅಂತ. ಹಿಂದಿನ ಭಾಷ್ಯಕಾರರು ಅಂದಾಗ ಎಷ್ಟೋ ಜನ ಭಾಷ್ಯಕಾರ ಇದ್ದಾರೆ, ಆದರೂ ಕೂಡ ಈಗ ಈಚೆಗಿನ ಒಂದು ಭಾಷ್ಯ ಅಂದ್ರೆ ಸಾಯನ ಭಾಷ್ಯ, ಆ ಭಾಷ್ಯವನ್ನು ನಾವು ನೋಡಬಹುದು. ಆದರೆ ಸಾಯನಾಚಾರ್ಯ ಯಾರು? ಶಂಕರ ಭಗವತ್ಪಾದರಿಂದ ತುಂಬಾ ಈಚಿನವರು. ಹೌದಾನೆ? ಈಗ ಶಂಕರ ಭಗವತ್ಪಾದರವರು ಈ ಮಂತ್ರಕ್ಕೆ ಏನರ್ಥ ಮಾಡಿ ತಮ್ಮ ಸೂತ್ರ ಭಾಷ್ಯವನ್ನು ಬರೆದಿದ್ದಾರೋ, ಮೊಟ್ಟ ಮೊದಲ ವಿದ್ಯಾಜ್ಞಾನ ನಿಮಿತ್ತ ಅಂತ ಬರೆದಿದ್ದಾರಲ್ಲ, ಮಾಡಿದ ಏನು ಅರ್ಥ ಮಾಡಿ ಬರೆದಿದ್ದಾರೋ ಅದನ್ನೇ ಈ ಸಾಯನಾಚಾರ್ಯರು ಅಥವಾ
ಸಾಯಣಾಚಾರ್ಯ ಹಿಂದಲೂ ಪದ್ಮಪಾದರು ಅವರೆಲ್ಲ ಅನುಸರಿಸಿ ಅರ್ಥ ಮಾಡಿದ್ದಾರೆಯಾ ಇಲ್ವಾ ಅಂತಕ್ಕಂಥದ್ದು ಪ್ರಶ್ನೆ. ಈ ಪ್ರಶ್ನೆ ಬಂದಾಗ ಇದನ್ನೆಲ್ಲ ಕೂಲಂಕಷವಾಗಿ ನೋಡಿ ನಮ್ಮ ಸ್ವಾಮಿಗಳು ಹೇಳಿದ್ರು, ಇಲ್ಲ ಇಲ್ಲ, ಇದು ಪದ್ಮಪಾದರು ಮಾಡಿರತಕ್ಕಂತಹ ಅರ್ಥ ಸರಿಯಾಗಿದೆ. ಏನದು? ಅಯ್ಯಯ್ಯೋ ಸರಿಯಾಗಿದೆ ಅಂದ್ಬಿಟ್ರ ಸ್ವಾಮಿ, ನೀವು ಬದ್ಧ ಬೈಲಿಗಳು, ಮೂಲ ವಿದ್ಯೆ ಇದೆ ಅಂತ ಹೋಯ್ತಲ್ಲ. ಅದು ಇಲ್ಲ ಅಲ್ಲ, ಕೇಳಪ್ಪ, ಸರಿಯಾಗಿದೆ. ನಾವು ಹೇಗೆ ಸರಿಯಾಗಿದೆ ಅಂದರೆ, ಅವರು ಆ ಒಂದು ವೇದಾಂತವಾಗಿ ಈ ವೇದವಾಕ್ಯ ಇದಿಲ್ಲ, ಇದಕ್ಕೆ ನಿರುಕ್ತ, ವ್ಯಾಕರಣ ಮತ್ತೆ ಈ ಮೀಮಾಂಸಾರ್ಥ ಇದನ್ನೆಲ್ಲ ಇಟ್ಕೊಂಡು ಪದವಾಕ್ಯ ಪ್ರಮಾಣ ಪೂರ್ವಕವಾಗಿ ಈ ಒಂದು ಶಬ್ದಗಳಿಗೆ ಅರ್ಥ ಮಾಡಿ, ಓಹೋ ಇದು ಶಂಕರ ಭಗವತ್ಪಾದರ ಒಂದು ಇಂಗಿತ, ಅದಕ್ಕೋಸ್ಕರ ಈ ಪದವನ್ನು ನಾವು ಮಿಥ್ಯಾಜ್ಞಾನ ನಿಮಿತ್ತ ಅಂತ ಶಂಕರ ಭಗವತ್ಪಾದ ಹಾಕಿದ್ದಾರಲ್ಲ, ಅದನ್ನ ನಾವು ಹೀಗೆ ಮಿಥ್ಯಾಚ ತದಜ್ಞಾನಂಚ ಎಂಬುದಾಗಿ ಬಿಡಿಸಿಕೊಳ್ಳಬೇಕು ಅಂತ ತೀರ್ಮಾನ ಮಾಡಬೇಕು. ಮೊನ್ನೆ ಮಾಡಲಿಲ್ಲ ಅವರೇನು ಗೊತ್ತಿಲ್ಲದೆ ಮಾಡಲಿಲ್ಲ, ಏನು ಮಾಡಲಿಲ್ಲ, ಎಲ್ಲ ಆಧಾರ ಇಟ್ಕೊಂಡ್ರು. ನಿರುಕ್ತ, ವ್ಯಾಕರಣ, ಮೀಮಾಂಸ ಮತ್ತೆ ಈ ವೇದ ಮಂತ್ರ ಎಲ್ಲವನ್ನು ಇಟ್ಕೊಂಡು ಈ ಒಂದು ಅರ್ಥವನ್ನ ಮಿಥ್ಯಾಚ ತದಜ್ಞಾನಂಚ ಅಂತ ಅರ್ಥವನ್ನು ಮಾಡಬೇಕು. ಈಗ ಈ ಮಿಥ್ಯ ಏನರ್ಥ, ಹೇಗೆ ಅರ್ಥ ಮಾಡೋದು ನಮ್ಗೆ ಗೊತ್ತಿಲ್ಲ. ಸುಮ್ಮನೆ ಏನು ಸ್ವಾಮಿ ಸುಮ್ಮನೆ ಹೇಳ್ತಾ ಇದ್ದಾರಲ್ಲ, ನೀವು ಏನು ಅರ್ಥ ಮಾಡಿದಾರಲ್ಲ ಅದಾರು ಹೇಳಿ ಕೇಳೋಣ ಅಂದ್ರೆ ನೋಡಿ, ಅದಕ್ಕೇನು ಮಾಡಬೇಕು, ನಾವು ಅದು ನಿರುಕ್ತ ಇದೆಯಲ್ಲ ಅದನ್ನ ಪ್ರಕಾರ ಏನಿದೆ ಅದನ್ನ ಫಸ್ಟ್ ನೋಡ್ಬೇಕು. ಈಗ ಬಹಳ ಮುಖ್ಯವಾದ ಒಂದು ಪದ ಯಾವುದಿದೆ ಇಲ್ಲಿ, ಈ ಮೃತ್ಯು ಅನ್ನ ಅಂತಕ್ಕಂಥದ್ದು, ರಾತ್ರಿ ಹಗಲು ಅಂತಕ್ಕಂಥದ್ದು, ಇದು ನಮಗೆ ಅಂಥದ್ದೇನು ಕಷ್ಟ ಆಗೋದಿಲ್ಲ. ಯಾಕೆ? ಇದು ಕಾಲಸೂಚಕ. ಈ ಹಗಲು ರಾತ್ರಿ ಅಂತಕ್ಕಂಥದ್ದು ಕಾಲಸೂಚಕ. ಅಂದ್ರೆ ಏನು? ನ ಮೃತ್ಯುರಾಸೀತ್, ಮತ್ತೆ ನ ಅಮೃತಂ, ಇದು ನ ರಾತ್ರಿ ಅನ್ನ ಅಂತಿದೆಯಲ್ಲ, ಇದು ಅಂದ್ರೆ ಸೃಷ್ಟಿಗಿಂತ ಮುಂಚೆ ಕಾಲವೂ ಇರಲಿಲ್ಲ. ನೋಡಿ, ಅದನ್ನ ಊಹೆ ಮಾಡೋಕ್ಕೆ ಸಾಧ್ಯ ಇದೆ ನಮಗೆ. ಸೃಷ್ಟಿಗಿಂತ ಮುಂಚೆ ಕಾಲ ಇಲ್ಲದೆ ಇರತಕ್ಕಂಥ ಸ್ಥಿತಿಯನ್ನ ನಾವು ಊಹೆ ಮಾಡೋದು ಸಾಧ್ಯನಾ? ಸ್ವಲ್ಪ ಕೂತ್ಕೊಂಡು ಎಕ್ಸ್ಪೆರಿಮೆಂಟ್ ಮಾಡಿ ನೋಡ, ಕಾಲ ಇಲ್ಲದೆ ಇರೋ ಸ್ಥಿತಿ ಊಹೆ ಮಾಡೋದು ಸಾಧ್ಯನಾ? ಇಲ್ಲ. ಮತ್ತೆ ಇದು ನ ಮೃತ್ಯುರಾಶಿ ಬರ್ತದೆ. ಇಲ್ಲಿ ಯಾವ ಒಂದು ಜ್ಞಾನವಾಗಲಿ ಅಜ್ಞಾನವಾಗಲಿ ವಿಚಾರವ ವಿಂಗಡಣೆ ಆಗಲಿ ಏನೂ ಇರಲಿಲ್ಲ. ಮತ್ತೆ ಇದೇನೋ ಅರ್ಥ ಆಯ್ತು ನಮಗೆ. ಮತ್ತೆ ಆನೀತ್ ಅಂತಿದೆ. ಆನೀತ್ ಅಂದ್ರೆ ಏನು ಅಂತಂದ್ರೆ, ಅನಚೇಷ್ಟಾಯಾಮ್ ಅಥವಾ ಪ್ರಾಣನೆ ಅಂತಕ್ಕಂಥ ಧಾತುವಿನಿಂದ ಅಲ್ಲಿ ಬರೀತಾರೆ. ಏನ್ ಬರೀ? ಆನೀದಿತ್ಯತ್ರ ಧಾತ್ವರ್ಥ ಕ್ರಿಯಾ ತತ್ಕರ್ತ ತಸ್ಯ ಚ ಭೂತಕಾಲ ಸಂಬಂಧ ಇತಿ ತ್ರಯೋ ಅರ್ಥಾಃ ಪ್ರತೀಯಂತೆ. ಅಂದ್ರೆ ಇಲ್ಲಿ ಆನೀತ್ ಅಂತಂತ ಕೇಳಿದ್ರು ಅನಚೇಷ್ಟಾಯಾಮ್, ಪ್ರಾಣನೆ ಅಂತಕ್ಕಂಥ ಧಾತುವಿಂದ ಉತ್ಪತ್ತಿಯಾಗಿದೆ. ಅಂದ್ರೇನು? ಚೇಷ್ಟೆ ಅಂದ್ರೆ ಆಕ್ಷನ್, ಅದು ಪ್ರಾಣನೆ ಅಂತಕ್ಕಂದ್ರೆ ಉಸಿರಾಡ್ತಕ್ಕಂಥದ್ದು. ಇಲ್ಲಿ ಈ ಧಾತುವಿನಿಂದ ಉತ್ಪತ್ತಿ ಆಗಿರ್ತಕ್ಕಂಥದ್ದು. ಇದರ ಅರ್ಥವನ್ನ 3 ವಿಧವಾಗಿ ತಿಳ್ಕೊಳ್ಬೇಕು ನಾವು ಅಂತೇಳಿ. ಇದರ ಧಾತ್ವರ್ಥ ಇದೆ ಅನಿತ್ಯ ಪ್ರಾಣನೆ ಅಂತಕ್ಕಂಥದ್ದು. ತತ್ಕರ್ತ, ಅದ್ರ ಕರ್ತೃವು ಸೇರ್ತಾನೆ. ತಸ್ಯ ಚ ಭೂತಕಾಲ ಸಂಬಂಧ, ಅಂದ್ರೆ ಅದರ ಒಂದು ಭೂತ ಹಿಂದೆ ಏನು ಸಂಬಂಧ ಅಂತ ಇಷ್ಟು ಅರ್ಥವನ್ನ ಇದು ಹೇಳುತ್ತೆ. ಇನ್ನು ಪ್ರಾಣನೆ ಅಂತಕ್ಕಂಥದ್ದು ಏನಿದು ಅಂದ್ರೆ, ಇದು ಈ ಒಂದು ಉತ್ಪತ್ತಿ, ಪ್ರತಿಯೊಂದು ಉಸಿರಾಡ್ತಾ ಜೀವ. ಉಸಿರು ಅಂತಕ್ಕಂಥದ್ದು ಯಾವುದಕ್ಕೆ? ಜೀವ ಇದಿರ್ತಾನೆ ಉಸಿರಾಡ್ತಕ್ಕಂಥದ್ದು. ಅಲ್ಲಿಗೆ ಈ ಜೀವನ ಉತ್ಪತ್ತಿ, ಎಲ್ಲ ಪ್ರಪಂಚ ಕಾರ್ಯ ಉತ್ಪತ್ತಿ ಆಯ್ತಲ್ಲ, ಅದು ಆನಿ ಅಂತಂದ ಚೇಷ್ಟ, ಪ್ರಾಣನೆ ಧಾತ್ವರ್ಥ, ಇಷ್ಟು ಅರ್ಥ ತಗೊಳ್ಳಿ. ಇನ್ನು ಅವಾತಂ ಅಂತ ಇದೆ. ಅವಾತಂ ಅಂತಂದ್ರೆ ಏನು? ಅವಾತಂ ಅಂದ್ರೆ ನಮ್ಗೆ ನ ವಾತಂ ಅವಾತಂ ಅಷ್ಟೇ. ನ ವಾತಂ ಏನು?
ವಾತಂ ಅಂದ್ರೆ ವಾಯುನ ಪ್ರಾಣನ ಕ್ರಿಯಾಂ ಕರೋತಿ ಇತಿ ವಾತಂ. ಅಂದ್ರೆ ಏನು? ಈ ಒಂದು ನಾವು ಗಾಳಿಯನ್ನ ತಗೊಳ್ತೇವೆ ಬಿಡ್ತೇವೆ, ತಗೊಳ್ತೇವೆ ಬಿಡ್ತೇವೆ, ಉಚ್ಛ್ವಾಸ ನಿಶ್ವಾಸ ಇದೆಯಲ್ಲ, ಇದು ಪ್ರಾಣನ ಕ್ರಿಯೆ. ಇದು ಈ ಕ್ರಿಯೆ ಇದೆಯಲ್ಲ, ಇದಕ್ಕೆ ಹೆಸರಾಯಿತು ವಾತಂ ಅಂತ. ಅಂದ್ರೆ ಏನಾಯ್ತು ಇಲ್ಲಿಗೆ? ಗಾಳಿಯಿಂದ ಯಾವ್ಯಾವ ಉಸಿರಾಡ್ತಾ ಇವೆ ಎಲ್ಲ ಜೀವಿಗಳು ಪ್ರಾಣಿಗಳು ಅಂತ. ಏನು ವಾತಂ ಅಂತಂದ್ರೆ. ಇಲ್ಲೇನಿದೆ? ಅವಾತಂ ಅಂತ ಇದೆ. ಅವಾತಂ ಅಂದ್ರೆ ಏನು? ನ ವಾತಂ ಅಂದ್ರೆ ಏನು? ಈ ಪ್ರಾಣಿ ಉಸಿರಾಟವಿಲ್ಲದೆ ಚಲನ ಶಕ್ತಿ ಇಲ್ಲದ ಜಡ ವಸ್ತು ಅಂತ ಅರ್ಥ. ನೋಡಿ ಹೇಗೆ ಅರ್ಥ ಮಾಡ್ತಾರೆ ಇದನ್ನ. ಯಾಕೆಂದ್ರೆ ಇದು ಮುಂದೆ ಆ ಪದ್ಮಪಾದರು ನಿತ್ಯಾಚ ತದಜ್ಞಾನಂಚ ಅನ್ನುವಾಗ ಅದನ್ನು ಬಿಡಿಸಿ ಅದಕ್ಕೆ ಹೇಗೆ ಅವರು ಅರ್ಥ ಮಾಡಿ ವಿವರಣೆ ಕೊಟ್ಟಿದ್ದಾರೆ ಅಂತ ಅನ್ನೋದಕ್ಕೆ ಆಧಾರ ಯಾವುದು ಅಂತ ಅನ್ನೋದನ್ನ ಹೇಳ್ತಾ ಇದೆ ಅಷ್ಟೇ. ಏನು? ನವಾತಮನು ಈ ಜಡವಸ್ತು ಅಂತ ಅರ್ಥ. ಉಸಿರಾಟ ಇಲ್ಲದೆ ಇರತಕ್ಕಂಥ ಜಡವಸ್ತು ಅಂತ. ಅಲ್ಲಿಗೆ ಏನಾಯ್ತು? ಅವಾತಂ ಅಂದ್ರೆ ಜಡವಸ್ತು. ಉಸಿರಾಟದಲ್ಲಿ ಪ್ರಾಣಿ ಇರಲಿಲ್ಲ, ಮತ್ತೇನಂದ್ರೆ ಯಾವುದೋ ಜಡ. ಅದನ್ನ ಹೇಳೋಕ್ಕಾಗೋದ್ರೆ ಇಂಥ ವಸ್ತು ಅಂತ ವಸ್ತುನೇ ಅಲ್ವಲ್ಲ, ಜಡ, ಜಡಾತ್ಮಕ, ಜಡ ಸ್ವರೂಪ ಇತ್ತು. ಮತ್ತೆ ಇನ್ನೊಂದಿದೆ, ಆನೀದವ ಆನೀದವ ಸ್ವಧಯ 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 ಅಂತ ಇದೆ. ಸ್ವಧಯ ಅಂತಂದ್ರೆ ಏನರ್ಥ? ಯಾಕೆಂದ್ರೆ ಈ ಪದಗಳ ಅರ್ಥ ನಾವು ತಿಳ್ಕೊಂಡ್ರೆ ಆಮೇಲಿಂದ ಅದನ್ನ ಜೋಡಿಸ್ಕೊಂಡು ಏನರ್ಥ ಬರುತ್ತೆ ಅಂತ ಅನ್ನೋದನ್ನ ತಿಳ್ಕೊಳ್ಬಹುದು. ಅದರ ಮೂಲಕ ಅದನ್ನ ಆಧಾರವಾಗಿಟ್ಕೊಂಡು ಪದ್ಮಪಾದರು ಹೇಗೆ ವ್ಯಾಖ್ಯಾನ ಮಾಡಿದ್ದಾರೆ ಅದ್ರ ಪ್ರಕಾರ ಮಿಥ್ಯಾಚ ತದಜ್ಞಾನಂಚ, ಆ ಒಂದು ಅಜ್ಞಾನ ಜಡಾತ್ಮಿಕ ಶಕ್ತಿಯಿಂದ ಮಾಡಿ ಅದನ್ನ ಮುಂದೆ ಹೇಳ್ತಾರೆ. ಇಲ್ಲಿಲ್ಲ ಪದ್ಮಪಾದರ ವ್ಯಾಖ್ಯಾನದಲ್ಲಿ ಹೀಗೆಲ್ಲ ಅದು ಇದನ್ನ ಹೇಗೆ ಆಧರಿಸಿದೆ ಅಂತ ವಿಚಾರ ಮಾಡೋಣ. ಏನು ಸ್ವಧಯ ಅಂತಕ್ಕಂಥ, ಈ ಸ್ವಧಯ ಅಂತಕ್ಕಂಥದ್ದು ಸ್ವಧಯ ಅಂದ್ರೇನು? ಸ್ವಸ್ಮಿನ್ ಧೀಯತೆ ಅಥವಾ ಧ್ರಿಯತೆ. ಧ್ರಿಯತೆ ಅಂದ್ರೇನು? ಆಶ್ರಿತ್ಯ ವರ್ತತೆ ಇತಿ ಸ್ವಧಾ. ಎಂದು ಸ್ವಸ್ಮಿನ್ ಧೀಯತೆ ಧ್ರಿಯತೆ ಆಶ್ರಿತ್ಯ ವರ್ತತೆ. ಇಷ್ಟು ಮುಖ್ಯ. ಅಂದ್ರೇನು? ತನ್ನಲ್ಲಿ ಯಾವುದು ತನ್ನನ್ನು ಆಶ್ರಯಿಸಿ, ತನ್ನಲ್ಲಿಯೇ ಇದೆ, ತನ್ನಲ್ಲಿಯೇ ತನ್ನನ್ನು ಆಶ್ರಯಿಸಿಯೇ ಯಾವುದು ಇದೆಯೋ ಅದಕ್ಕೆ ಹೆಸರಾಯಿತು ಸ್ವಧಯ ಅಂತ. ಸ್ವಧಯ ಅಂತಕ್ಕಂಥದ್ದು ಅದು ತೃತೀಯ ವಿಭಕ್ತಿ. ಅದಕ್ಕೆ ಇದೆ ಪ್ರಾತಿಪದಿಕ ಸ್ವಧ ಅಂತ. ಅಲ್ಲಿ ಏನು? ಸ್ವಧ ಅಂತಂದ್ರೆ ಸ್ವಸ್ಮಿನ್ ಧೀಯತೆ ಧ್ರಿಯತೆ ಆಶ್ರಿತ್ಯ ವರ್ತತೆ ಇತಿ ಸ್ವಧ. ಆಯ್ತು. ಇದು ಯಾವುದಿದು? ಏನೋ ಇಲ್ಲಿ ಎಲ್ಲ ಇದಾಗಿ ಹೇಳ್ಬಿಟ್ರೆ ಸರ್ವನಾಮ ಶಬ್ದದಲ್ಲಿ ಹಾಗಿರ್ತಕ್ಕಂಥದ್ದು ಯಾವುದು ಅಂದ್ರೆ ಸ್ವಧ ಅಂದ್ರೆ ಮಾಯಾ ಅಂತ ಅರ್ಥ. ಸ್ವಸ್ಮಿನ್ ಧೀಯತೆ ಧ್ರಿಯತೆ ಆಶ್ರಿತ್ಯ ವರ್ತತೆ ಇತಿ ಸ್ವಧ ಮಾಯಾ. ಇಲ್ಲಿ ಮಾಯಾ ಬಂದಿಟ್ಕೊಂಡ್ಬಿಡ್ತೀವಿ ನೋಡಿ. ಈ ಮಾಯಾ ಅಂತಕ್ಕಂಥದ್ದು ಒಂದಿದೆಯಲ್ಲ, ಅಲ್ಲಿ ಪದ್ಮಪಾದರು ಮಾಯಾ ಅಂತ ಮಾಡಿದ್ದಾರೆ. ಆದರೆ ಅವರು ಯಾವುದರ ಆಧಾರದ ಮೇಲೆ ಮಾಡಿದ್ದಾರೆ ಅಂತ ಹೇಳ್ತಾ ಇರುತ್ತೆ. ಮಾಯಾ ಅಂದ್ಬಿಟ್ಟು ಈ ಮಾಯಾ ಆಯ್ತಲ್ಲ. ಈ ಮಾಯಾ ಅಂತ ಮುಂದೆ ಏನು? ಸ್ವಧಯ ಅಂತ ಇದೆ. ಸ್ವಧ ಅಂದ್ರೆ ಮಾಯಾ ಅಂತ ಅರ್ಥ ಆಯ್ತು. ಸ್ವಧಯ ಅಂದ್ರೆ ತಯಾ ಸ್ವಧಯ. ತಯ ಇತಿ ಕಯ ಇತ್ಯುಕ್ತೆ ತದ್ಬ್ರಹ್ಮ ಏಕಂ ಅವಿಭಾಗಂ ಆಪನ್ನಮಾಸೀತ್. ಇದು ಇಲ್ಲಿ ಹೀಗಿದ್ದರೂ ಕೂಡ ಅದೇನಾಗಿತ್ತು? ಆ ಬ್ರಹ್ಮದಲ್ಲಿ, ಬ್ರಹ್ಮ ಅಂದ್ರೆ ಇದು ಕಾರಣ, ಈಶ್ವರ ಕಾರಣ, ಬ್ರಹ್ಮ ಅಂತ ಹೇಳ ಕಾರಣ ಅಂತ ಹೇಳೋಣ. ಕಾರಣ, ಆ ಕಾರಣ ಇತ್ತಲ್ಲ ಅದು ಅವಿಭಾಗ ಮಾಪನ, ಅವಿಭಾಗಾಪನ್ನ.
ಅದಕ್ಕೆ ಯಾವ ವಿಭಾಗವೂ ಇರುವುದಿಲ್ಲ. ಅಂದ್ರೇನು? ಒಂದೇ ಆಗಿದ್ದಿತು. ಇದನ್ನೇ ಆಧಾರವಾಗಿಟ್ಕೊಂಡೇ ಛಾಂದೋಗ್ಯದಲ್ಲಿ ಸದೈವ ಸೌಮ್ಯ ಸಮಗ್ರ ಆಸೀತ್ ಅಂತ ಹೇಳ್ತಕ್ಕಂಥದ್ದು ಅಂತಾಯ್ತು. ಹೀಗೆ ಇದಕ್ಕೆ ಇಷ್ಟ ಆಯ್ತು. ಏನಾಯ್ತು ಇದಕ್ಕೆ? ಹೀಗೆ ತನ್ನಲ್ಲಿ ತನ್ನನ್ನ ಆಶ್ರಯಿಸಿ, ಅಂದ್ರೇನು? ತನಗಿಂತ ಬೇರೆಯಾಗಿಲ್ಲ ಇದು. ತನ್ನಲ್ಲಿ ತನ್ನನ್ನ ಆಶ್ರಯಿಸಿ ಇರುವ ಒಂದು ಶಕ್ತಿ ಸಾಮರ್ಥ್ಯ, ಧ್ರಿಯತೆ, ಶಕ್ತಿ ಸಾಮರ್ಥ್ಯ, ನಿಯಮನ ಮಾತ್ರ ಹೇಳಿ ತಸ್ಮಿನ್ ಧ್ರಿಯತೆ ಧ್ರಿಯತೆ. ಅದಕ್ಕೇನಾಯ್ತು? ಸ್ವಧಾ. ಇದು ಹೇಗಿದೆ? ಇದು ನವಾತಂ ಅವಾತಂ ಅಂತ ಇದೆಯಲ್ಲ, ಆನೀದವಾತಂ ಅವಾತಂ. ಇದು ಅವಾತವಾಗಿತ್ತು, ಅಂದ್ರೆ ಜಡವಾಗಿ ಜಡ ಸ್ವರೂಪದ್ದಾಗಿತ್ತು. ಅಲ್ಲಿಗೆ ಏನಾಯ್ತು? ಜಡಾತ್ಮಿಕವಾದ ಶಕ್ತಿ ಅಂತ ಆಯ್ತು. ಯಾವುದದು? ಮಾಯಾ ಅಂತ ಆಯ್ತು. ನೋಡಿ, ಇಷ್ಟೂ ಪದ ನಮಗೆ ಸಿಕ್ತಿವಾಗ. ಜಡಾತ್ಮಿಕ, ಮಾಯಾ, ಶಕ್ತಿ ಅಂತಕ್ಕಂಥ ಪದ ಸಿಕ್ತು. ಈಗ ಇಲ್ಲಿ ಏನ್ ಹೇಳಿದಾರೆ ಮುಂದೆ? ಇಲ್ಲಿ ತದ್ಬ್ರಹ್ಮ ಏಕಂ ಅವಿಭಾಗಾಪನ್ನ ಮಾತು. ಏಕಂ, ಇದು ಒಂದೇ ಇತ್ತು ಅಂತ ಅನ್ನೋದಕ್ಕೆ ನಮಗೇನು ಅದನ್ನ ತೊಂದರೆ ಇಲ್ಲ. ಏನಾಗಿದೆ? ಈ ಮಾಯಾ ಅಂತ ಒಂದು ಇವಾಗ ಆಯ್ತಲ್ಲ, ಸ್ವಸ್ತಿ ಇಷ್ಟೆಲ್ಲ ಹೇಳಿ, ಇದು ಯಾವುದು? ಏನ್ರಿ? ಮಾಯಾ ಅಂತಕ್ಕಂಥದ್ದು ಇತ್ತು ಆವಾಗ. ಯಾವುದು? ಜಡಾತ್ಮಿಕ ಶಕ್ತಿ ಅಂದುಬಿಟ್ರೆ ಎರಡಾಗಿ ಹೋಯ್ತಲ್ಲ. ಅದು ಎರಡಲ್ಲಪ್ಪ. ಅದಕ್ಕೆ ಹೇಳೋದು ತಯಾ ತದ್ಬ್ರಹ್ಮ ಏಕಂ ಅವಿಭಾಗಾಪನ್ನಮಾಸಿ ಅಂತ ಹೇಳಿದ್ದಾರೆ. ಯಾಕದು? ಅದಕ್ಕೆ ಸ್ವದಯ ಅಂತ ಹೇಳಿರ್ತಕ್ಕಂಥದ್ದು. ಇದನ್ನ ನಿವಾರಣೆ ಯಾಕೆ? ಸ್ವದಯ ಅಂತ ಹೇಳದೆ ಇದ್ರೆ ಏನಾಗ್ತಾ ಇತ್ತು? ಓಹ್, ಅದು ಒಂದಿದೆ ಅಂದ್ಬಿಟ್ಟು ದ್ವೈತ ಬಂದ್ಬಿಡ್ತಾ ಇತ್ತು. ಸ್ವದಯ ಅಂತ ಹೇಳಿದ್ರು. ಮತ್ತೆ ಇದಕ್ಕೆ ಇದು ಯಾವುದಿದು? ಯಾವುದಕ್ಕೂ ಏನು ಇಲ್ಲ. ಇದು ಯಾವುದು ಒಂಥರ ಇದು ಅವಾತಮ ಅಂತ ಹೇಳಿದ್ರು. ಇದು ಜಡಾತ್ಮಿಕ, ಕ್ರಿಯೆ ಇಲ್ಲ, ನಿಷ್ಕಲಂ ನಿಷ್ಕ್ರಿಯಂ. ಮತ್ತು ಈ ಒಂದು ಆನೀತ್ ಅಂತಕ್ಕಂಥದ್ದು ಈ ಪ್ರಾಣನ ಕ್ರಿಯೆಯನ್ನು ಉಂಟು ಮಾಡಿ ಚಲನವನ್ನು ಮಾಡ್ತಕ್ಕಂಥದ್ದು. ಇಷ್ಟನ್ನೂ ಕೂಡ ಆಧಾರವಾಗಿ ಇಟ್ಕೊಂಡು ಏನಾಗಿತ್ತು? ಇದು ಮುಂಚೆ ಇದ್ದಿತ್ತು. ಇದನ್ನ ಏನ್ ಹೇಳ್ತಾರೆ? ಇದನ್ನು ನಾವು ಈ ಬೇರೆ ಅಂತ, ಈ ಸಾಮರ್ಥ್ಯ ಇದೆಯಲ್ಲ, ಇದು ಮುಂದೆ ಇದರಿಂದ ಪ್ರಕೃತಿ ಆಯ್ತು. ಈ ಬೇರೆ ಅಂತೂ ಹೇಳೋದಕ್ಕಾಗೋದಿಲ್ಲ, ಮತ್ತೆ ಅದರದ್ದೇ ಅಂತೂ ಹೇಳೋದಕ್ಕಾಗೋದಿಲ್ಲ. ಹೀಗಿದೆ ಇದು. ತತ್ವಾನ್ಯತ್ವಾಭ್ಯಾಂ ಅನಿರ್ವಚನೀಯೇ ಅಂತ ಅದಕ್ಕೋಸ್ಕರವೇ ಭಾಷ್ಯಕಾರ ಶಂಕರ ಭಗವತ್ಪಾದರು ಹಾಕಿರ್ತಕ್ಕಂಥದ್ದು. ತತ್ವಾನ್ಯತ್ವಾಭ್ಯಾಮ ನಿರ್ವಚನೀಯೇ ನಾಮರೂಪೇ. ಬರಲಿ ಎಲ್ಲ. ಯಾವುದಕ್ಕೆ ಆಧಾರ ಯಾವುದು? ನೋಡಿ, ಈ ವಾಕ್ಯ ನೋಡಿ, ಶಂಕರ ಭಗವತ್ಪ ಇದೇ ವಾಕ್ಯವನ್ನೇ ತಗೊಂಡಿದ್ದಾರೆ. ಯಾತಕ್ಕೆ ತಗೊಂಡ್ರು ಅಂದ್ರೆ ತಮ್ಮ ಹೃದಯವನ್ನ ಇಲ್ಲಿ ಇಡೋದಕ್ಕೆ. ನೋಡಿ, ಇದು ಇದರ ಅರ್ಥ, ನನ್ನ ಅರ್ಥ ಅಂತ ಹೇಳಿ. ಇದು ಹೇಗೆ ಇದು ಬೇರೆ ಅರ್ಥ ಆಯಿತು ಅಂತ ಅನ್ನೋದನ್ನ ಮುಂದೆ ನೋಡೋಣ. ಇವಾಗ ಗೊತ್ತಾಗುತ್ತೆ. ಇವಾಗ ಟೈಮ್ ಆಗಲಿ, ನೋಡಿ, ನಾಳೆ ನೋಡಿ ಇದರ ಅರ್ಥ ಏನಾಯ್ತು. ಇಷ್ಟ ಆಯ್ತಲ್ಲ. ಈಗ ಈ ಒಂದು ಅರ್ಥವನ್ನೇ ಇಟ್ಟುಕೊಂಡು ಬರೆದು ಬಿಟ್ಟಿದ್ದರೆ, ಬರೆದಿದ್ದಾರೆ ಶಿಕ್ಷಾ ಜ್ಞಾನ ಅಂತ ಬರೆದು ಹೋಗ್ತಾ ಅರ್ಥ ಮಾಡಿಬಿಟ್ರೆ ಆವಾಗ ಏನಾಗುತ್ತೆ? ನಾವು ಮೂಲ ವಿದ್ಯೆಯನ್ನ ಒಪ್ಕೊಳ್ಳೇಬೇಕಾಗುತ್ತೆ. ನೋಡಿ, ಏನು ಇರಲಿ, ಏನ್ರಿ ಅವ್ರಿಗೇನು ಅಷ್ಟು ಗೊತ್ತಾ? ಅಯ್ಯೋ, ನಮ್ಮ ಬುದ್ಧಿಯಲ್ಲಿ ಅವ್ರ ಬುದ್ಧಿ ಅಷ್ಟು ಗೊತ್ತಾಗಿಲ್ಲಪ್ಪ, ನಿನಗೆ ಗೊತ್ತಿಲ್ಲ ಅಂತ. ಹೀಗೆ ನೋಡಿ, ಇವೆಲ್ಲ ಆಯ್ತು. ಇನ್ನೂ ಹೇಳ್ತಕ್ಕಂಥದ್ದು ಇದೆ ಬೇಕಾದಷ್ಟು. ಅದು ಟೈಮ್ಗಳು ಇಷ್ಟು ಮಾತ್ರ ಸಾಕು. ಜಾಸ್ತಿ ಆದರೆ ಇದೇ ಜಾಸ್ತಿ ಆಯ್ತನೋ ಇರಲಿ. ಇದನ್ನು ನೋಡಿದಾಗ ಇದಕ್ಕೆ ಆಧಾರ ಇಲ್ಲೇ ಇಲ್ಲ, ಇದ್ದೇ ಇದೆ. ಆದರೆ ಇದು ಶಂಕರ ಭಗವತ್ಪಾದರ ಅಭಿಪ್ರಾಯ ಅಲ್ಲ ಅಂತಕ್ಕಂಥದ್ದನ್ನು ಗೊತ್ತು ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು? ಅದು ಮುಖ್ಯ ತಾನೆ. ಇವರು 15 ಏನ್ ಹೇಳಿದ್ರು? ಶಂಕರ ಭಗವತ್ಪಾದ ಯಾರ ಸ್ವಾಮಿ?
ಶ್ರುತಿ ಸ್ಮೃತಿ ಪುರಾಣಾನಾಮಾಲಯಂ ಅಷ್ಟೇ. ಹೌದ್ ತಾನೆ? ಅವ್ರ ಸಚಿವಾಕ್ಯ ಏನೋ ಅವರ ಆಗರ, ಆಲಯ. ಶ್ರುತಿ ಸ್ಮೃತಿ ಪುರಾಣಗಳಿಗೆ ಏನ್ ಹೇಳಿದ್ರು ಸಚಿವಾಕ್ಯವೇ ಆಧಾರ ಅವರಿಗೆ. ಮತ್ತೆ ಆದ್ದರಿಂದ ಏನ್ ಮಾಡಿದ್ರು, ಸ್ವಲ್ಪ ಆದರೂ ಅವರು ಏನು ಸಾಮಾನ್ಯರಲ್ಲ, ಅವರು ಕೂಡ ಒಂದು ವಿಧದಲ್ಲಿ ಶ್ರುತಿ ಸ್ಮೃತಿ ಪುರಾಣಾನಾಮಾಲಯನ್ನೇ. ಹೌದ್ ತಾನೆ? ಎಲ್ಲರ ಶಿಷ್ಯರು ಅಂದಮೇಲೆ ಹೀಗಾಗಿ ಅವರು ಈ ಅರ್ಥವನ್ನು ಮಾಡಿ, ಓಹೋ ಇದು ಇದರ ಅರ್ಥ ಅಂತ ಬರೆದ್ರು. ರೋಜು ಯಾತಕ್ಕೆ ಬರೆದ್ರು? ಅವರು ನೇರವಾಸಿಷ್ಠರು ಅಲ್ವೋ, ಅದೆಲ್ಲ ಅಪ್ರಕೃತ, ಅವೆಲ್ಲ ಬೇಡ. ಎಲ್ಲರೂ ನೇರವಾಸಿಷ್ಠರು ಒಪ್ಕೊಂಡಿದ್ದಾರೆ, ನಾವು ಒಪ್ಕೊಳ್ಳೋಣ, ಅದ್ರ ಏನು ತೊಂದರೆ ಇಲ್ಲ. ಆದರೆ ಅವ್ರು ಯಾಕೆ ಹೀಗೆ ಬರೆದ್ರು, ಏನಿದು, ಇಲ್ಲ ಇಲ್ಲ ಹೀಗೆ ಬರಿಬೇಕಾಗಿತ್ತು ಅನ್ನೋದಕ್ಕೆ ನಾವು ಯಾರು? ಎಲ್ಲ ಹೇಳಿದ್ದು ಯಾಕೆ ಅಂದರೆ, ಅವ್ರು ಬರೆದಿದ್ದು ಯಾಕೆ ಅಂದರೆ ಇದಕ್ಕೋಸ್ಕರ. ಈ ಒಂದು ಮಂತ್ರಕ್ಕೆ ಇಷ್ಟೆಲ್ಲ ಅರ್ಥವನ್ನು ಇಟ್ಕೊಂಡವರು ಆ ಒಂದು ಭಗವತ್ಪಾದರ ವಾಕ್ಯಕ್ಕೆ ವ್ಯಾಖ್ಯಾನ ಮಾಡಿಬಿಟ್ರು. ಇದು ಹೇಗೆ ಸರಿಯಾ? ಇಲ್ಲ ಸರಿ ಇಲ್ಲ, ಆ ವಾಕ್ಯಕ್ಕೆ ಬೇರೆ ಅರ್ಥವನ್ನು ಇಟ್ಟುಕೊಂಡು ಶಂಕರ ಭಗವತ್ಪಾದ ಹೇಳಿದ್ದಾರಾ ಅಂತ ಅನ್ನೋದು ಬಹಳ ಬಹಳ ಮುಖ್ಯವಾದ ವಿಚಾರ. ಇಲ್ಲೇನೆ ಸ್ವಲ್ಪ ಏನು ಭಿನ್ನಾಭಿಪ್ರಾಯಗಳು ಬಂದಿದೆ. ಹೌದಾ? ಆ ಭಿನ್ನಾಭಿಪ್ರಾಯಗಳಿಗೆ ಏನು ಸಮಾಧಾನ, ಹೇಗೆ ಹೇಳ್ಬೋದು ಅದನ್ನ ಅಂತಕ್ಕಂಥದ್ದನ್ನು ಹೇಳೋದಕ್ಕೇನೆ ಸ್ವಾಮಿಪಾದರವರು ಸುಮಾರು ಒಂದು 4-5 ಗ್ರಂಥವನ್ನು ಬರೆದಿದ್ದಾರೆ. ಏನು ಉದ್ಗ್ರಂಥವನ್ನು. ಅದಕ್ಕಾಗಿ ಇದನ್ನು ಹೇಳೋದಕ್ಕಾಗಿ ಬರೆದಿದ್ದಾರೆ. ಮುಖ್ಯವಾದದ್ದು ಒಂದು ಈ ಮೂಲಾವಿದ್ಯಾ ನಿರಾಸಹ ಅಂತ ಏನು ಎಲ್ಲ ಪ್ರವಚನ ಮಾಡ್ತಾ ಇದ್ದಾರೆ, ಇವಾಗ ಬರ್ತಾ ಇದೆ. ಇಲ್ಲ, ಅದು ಇಷ್ಟೆಲ್ಲವನ್ನೂ ಕೂಡ ಮನಸ್ಸಿನಲ್ಲಿ ಇಟ್ಟುಕೊಂಡು, ನೋಡಿ ಸ್ವಾಮಿ, ನಿಮ್ಮ ಮೂಲಾವಿದ್ಯಾ ನಿರಾಸ ಅಂತ ಬರೆದಿದ್ದೀರಲ್ಲ, ಇದು ಏನು ಪ್ರಯೋಜನದಿಂದ ಇರತಕ್ಕಂಥದ್ದು. ಯಾಕೆ? ನೀವು ಇದನ್ನೆಲ್ಲ ನೋಡೇ ಇಲ್ಲ, ನಿರುಕ್ತ ನೋಡಿಲ್ಲ, ವ್ಯಾಕರಣ ನೋಡಿಲ್ಲ, ಮೀಮಾಂಸ ನೋಡಿಲ್ಲ, ಸುಮ್ಮನೆ ಹೇಳ್ಬಿಟ್ರಿ ಅಂತಕ್ಕಂಥ ವಿಚಾರನ ಯಾರು ಬೇರೆಯವರು ಹೇಳ್ತಾರೆ. ಹೇಳೋದಲ್ಲ, ಅದನ್ನು ಬರೆದಿದ್ದಾರೆ. ಎಲ್ಲಿ ಬರೆದಿದ್ದಾರೆ? ಮೂಲಾವಿದ್ಯಾ ನಿರಾಸಹ ಅಂತ ಯಾವ ಸ್ವಾಮಿಪಾದರು ಬರೆದಿದ್ದಾರೋ ಅದಕ್ಕೆ ಉತ್ತರವಾಗಿ ಮೂಲಾವಿದ್ಯಾ ಅಂದ್ಬಿಟ್ಟು ಭಾಷ್ಯ ವಾರ್ಷಿಕ ಸಮ್ಮತ ಅಂತ ಬರೆದಿದೆ ಒಂದು ಪುಸ್ತಕ. ಮೂಲಾವಿದ್ಯಾ ಭಾಷ್ಯವಾರ್ಷಿಕ ಸಮ್ಮತ ಅಂತ ಒಂದು ಪುಸ್ತಕ, ಅದು ಶೃಂಗೇರಿಯಿಂದ ಪ್ರಿಂಟ್ ಆಗಿ ಬಂದಿದೆ. ಇದೆ 4 ಪುಸ್ತಕ ಇದೆ ಬಂದಿದೆ. ಇದರಲ್ಲಿ ಅವರು ಈ ಮಂತ್ರ, ಯಾರು ಇವರು ಕೂಡೂರು ಕೃಷ್ಣ ಜೋಯಿಸರು ಅವರು ಈ ಮಂತ್ರ ಮತ್ತೆ ಇದರ ಮುಂದೆ ನಾನು ಹೇಳಿದ್ನಲ್ಲ, ಯಾವುದಾದ್ರು ತಮಹಾಸಿ ತಮಸಾ ಗೂಢಮಗ್ರೇಸ ಅಂತೀಯಲ್ಲ, ಆ ಮಂತ್ರ ಎರಡನ್ನೂ ತಗೊಂಡು ಅದಕ್ಕೆ ಭಾಷ್ಯ ನೀಡ್ತಾ ಎಲ್ಲ ಅಧ್ಯಯನ ಮಾಡೋದು. ನೋಡಿ, ಇದರ ಪ್ರಕಾರ ಇದು ಸರಿಯಾಗಿದೆ. ಮೂಲಾವಿದ್ಯಾ ಅಂತಕ್ಕಂಥದ್ದು ಇರ್ತಕ್ಕಂಥದ್ದು, ಇದು ಇಲ್ಲ ಅಂತ ನೀವು ಹೇಳ್ತಕ್ಕಂಥ ಸರಿ ಇಲ್ಲ ಅಂತ ಅವ್ರು ಹೇಳಿದ್ದಾರೆ. ಇರಲಿ, ಅವ ದೊಡ್ಡ ವಿಚಾರ. ಈಗ ಈ ಟೈಮ್ ಆಗೋಯ್ತು. ನಾಳೆ ದಿವಸ ಇನ್ನೊಂದು ಸ್ವಲ್ಪ, ಇಷ್ಟೊಂದು ಟೈಮ್ ತೊಗೊಳ್ಳಲ್ಲ, ಯಾರು ದಯಮಾಡಿ ಬೇಜಾರು ಮಾಡ್ಕೋಬಾರ್ದು. ಈ ಸ್ವಲ್ಪ ಇನ್ನೊಂದು 10 ನಿಮಿಷ ಮಾತ್ರ ಹೇಳಿ ಮುಗಿಸ್ಬಿಟ್ಟು ಈಗ ಇದನ್ನು ನಾವು ಹೇಗೆ ರೀತಿ ಅರ್ಥ ಮಾಡ್ಕೋಬೇಕಾಗಿದೆ. ನೋಡಿ, ಯಾವತ್ತೂ ಕೂಡ ಈ ಒಂದು ಶಾಸ್ತ್ರದಲ್ಲಿ ಒಂದು ಬಹಳ ಮುಖ್ಯವಾದೊಂದು ನಾವು ಕಡೆಗೆ ತಂದುಕೊಳ್ಬೇಕು. ಯಾವ ಶಾಸ್ತ್ರ ಇದು? ನ್ಯಾಯಶಾಸ್ತ್ರ. ಏನಿದು? ಇಂಥದ್ದು ನಿರ್ಣಯ ಮಾಡತಕ್ಕಂಥ ಶಾಸ್ತ್ರ, ವೇದಾಂತ ನಿರ್ಣಯ ಮಾಡತಕ್ಕಂಥ ಶಾಸ್ತ್ರ. ಇದರಲ್ಲಿ ಯಾವ ಪೂರ್ವಗ್ರಹವಾಗಲಿ, ಅಲ್ಲಿ ಹೇಳಿದ್ದಾರ ಇಲ್ಲಿ ಹೇಳಿದ್ದಾರೆ ಅಂತ ಯಾವ ಭಕ್ತಿಭಾವ ಆಗಲಿ ಶ್ರದ್ಧೆ ಆಗಲಿ ಏನು ಇಟ್ಕೊಳ್ಬೇಕಾಗಿಲ್ಲ. ಹೌದು, ಗುರುಗಳ ಬಗ್ಗೆ ಅತ್ಯಂತ ಶ್ರದ್ಧೆ ಇರಬೇಕು. ಆದರೆ ಅವರ ಮಾತುಗಳನ್ನು ಒಪ್ಕೊಳ್ಳುವಾಗ ಅಥವಾ ಬಿಡುವಾಗ ಏನು ಕೇವಲ ಶ್ರದ್ಧಾಭಕ್ತಿ ಅಲ್ಲ, ಯಾವುದೋ ವಿಚಾರ ಮುಖ್ಯ ಅಷ್ಟೇ. ವಿಚಾರ 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 ಅಷ್ಟೇ. ಎಂಥವರೇ ಆಗಿರಲಿ ಗುರುಗಳು ವಿಚಾರ ಮಾಡಿ ಸರಿಯಾಗಿದ್ದರೆ ಒಪ್ಕೊಳ್ತೇವೆ ಸ್ವಾಮಿ, ಇಲ್ಲದೆ ಗುರುಗಳು ನೀವು ನಮಸ್ಕಾರ ಪಾದಪೂಜೆ ಮಾಡ್ತೇವೆ, ಆದರೆ ವಿಚಾರ ಒಪ್ಪಲ್ಲ ಅಂತ ಹೇಳಿದ್ದಾರೆ. ಇದೆಲ್ಲ ಹೇಳಿದ್ದಾರಾ? ಹೌದು, ಬಾಯಿ ಬಿಟ್ಟು ಹೇಳಿದ್ದಾರೆ. ಎಲ್ಲಿ ಹೇಳಿದ್ದಾರೆ?
ಟೈಮ್ ಆಗೋಯ್ತು. ನಾಳೆ ದಿವಸ ನೋಡೋಣ ಅದು. ಕೆಲವೆಲ್ಲ ಸುಮ್ಮನೆ ತಿಳ್ಕೊಳ್ಳೋದಕ್ಕೆ ಹೇಳಿದೆ ಅಷ್ಟೇ. ನಾಳೆ ದಿವಸ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.